ಪ್ರಚಲಿತ ಘಟನೆಗಳು. ಇತ್ತೀಚಿನ ದಿನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರು ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ದೊಡ್ಡ ಗೊಂದಲ ಅಂತಂದ್ರೆ ಈ ಒಂದು ಕರೆಂಟ್ ಅಫೇರ್ಸ್. ಸೊ ಜಿಕೆ ಟಾಪಿಕ್ ಯಾವಾಗಂತ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ, ಸೊ ಇವುಗಳನ್ನೆಲ್ಲವನ್ನು ಕೂಡ ಸೀಮಿತ ಬುಕ್ಸ್ಗಳಂತ ಬರ್ತವೆ. ಸೊ ಎಕ್ಸಾಂಪಲ್ ಜಿಯೋಗ್ರಫಿ ರಂಗನಾಥನ ಓದಿದ್ರೆ ಸೊ ನಿಮಗೆ ಎಕ್ಸಾಮಲ್ಲಿ ಬರ್ತಕ್ಕಂಥ ಒಂದು 15 ಪ್ರಶ್ನೆಗಳಲ್ಲಿ ಒಂದು 14 ಅಥವಾ 13 ಪ್ರಶ್ನೆಗಳನ್ನ ನೀವು ಈ ಒಂದು ಬುಕ್ನಲ್ಲಿ ಕವರ್ ಮಾಡ್ಕೋಬಹುದು. ಆದರೆ ಈ ಒಂದು ಕರೆಂಟ್ ಅಫೇರ್ಸ್ ಅನ್ನೋದು ಆ ರೀತಿ ಅಲ್ಲ. ಸೊ ಈ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಕೇವಲ ಮ್ಯಾಗಝಿನ್ ಅನ್ನು ಓದ್ತೀವಿ, ದಿನಪತ್ರಿಕೆಗಳನ್ನು ಓದ್ತೀವಿ ಎಂಬ ಮಾತ್ರಕ್ಕೆ ಸೊ ಎಲ್ಲವೂ ಕೂಡ ಕವರ್ ಆಗೋದಿಲ್ಲ. ಸೊ ಹಾಗಾದ್ರೆ ಈ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸೊ ಏನೇನ ಓದಬೇಕು, ಯಾವುದನ್ನ ಓದಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಓದಬೇಕು ಎಂಬುದನ್ನ ಕೆಲವೊಂದಿಷ್ಟು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕಾಲನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಾಂತೇಶ್ ಟೆನ್ಗಿ. ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಕೆಲವರಿಗೆ ಗೊಂದಲ ಇರ್ತದೆ. ಸೊ ಏನೇನ ಓದಬೇಕು, ಎಷ್ಟು ಓದಬೇಕು ಅಂತ. ಸೊ ಅಂಥ ಎಲ್ಲ ಪ್ರಶ್ನೆಗಳಿಗೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲಾಗಿ ಬಂದಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಷ್ಟು ತಿಂಗಳ ಒಂದು ಪ್ರಚಲಿತ ಘಟನೆಗಳನ್ನ ನಾವು ಓದಬೇಕು. ಸೊ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಬಂದಾಗ ಸೊ ಕಂಪಲ್ಸರಿಯಾಗಿ ಸೊ ಎಕ್ಸಾಂಪಲ್ ಆಗಿ ನೆಕ್ಸ್ಟ್ ಮಂತ್ ನಮ್ಮದೇ ಎಕ್ಸಾಮ್ ಇದೆ ಅಂತಂದರೆ ಸೊ ಅದರ ಹಿಂದಿನ ಒಂದು ವರ್ಷದ ಪ್ರಚಲಿತಗಳನ್ನ ನಾವು ಓದಲೇಬೇಕಾಗಿರ್ತದೆ. ಹಾಗೆ ಈ ಒಂದು KS ಮತ್ತು IAS ಅಂತ ಬಂದಂಥ ಇಂಥ ಒಂದು ಪರೀಕ್ಷೆಗಳಲ್ಲಿ ಸೊ ಇದಕ್ಕಿಂತ ಒಂದು ವರ್ಷ ಅಥವಾ ಇದಕ್ಕಿಂತ ಹೆಚ್ಚಿನ ಒಂದು ಕರೆಂಟ್ ಅಫೇರ್ಸ್ಗಳನ್ನ ನಾವು ಓದಲೇಬೇಕಾಗಿರ್ತದೆ. ಹಾಗಾದರೆ ಇವುಗಳನ್ನ ಬಿಟ್ಟು ಕೆಲವೊಂದಿಷ್ಟು ಇನ್ನೇನು ಬರ್ತವೆ, PS ಆಗಿರ್ಬೋದು, STE, FDA, PDO, ಸೊ ಈ ರೀತಿ ಇರತಕ್ಕ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸೊ ನಾವು ಕಡಿಮೆ ಓದಿದ್ರೆ ಸಾಕು. ಅಂದರೆ ಒಂದು ವರ್ಷದಲ್ಲಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನ ಸೊ ಓದಿದ್ರೆ ಸಾಕಾಗಿರ್ತದೆ. ಹಾಗಾದರೆ ಈ ಒಂದು ವರ್ಷದ ಪ್ರಚಲಿತ ಘಟನೆಗಳನ್ನ ಸೊ ಯಾವ ರೀತಿಯಾಗಿ ಓದಬೇಕಂತಂದರೆ ಸೊ ಮುಖ್ಯವಾಗಿ ಇನ್ನೇನು ನಾಳೆ ಅಥವಾ ಮುಂದಿನ ತಿಂಗಳು ನಮ್ಮದು ಪರೀಕ್ಷೆ ಇದೆ ಅಂತಂದರೆ ಸೊ ಈ ಹಿಂದೆ ಮೇಜರ್ ಆಗಿರ್ತಕ್ಕಂಥದ್ದು ಅಂತಂದರೆ ಈ ಒಂದು ವರ್ಷ ಹಿಂದೆ ನಡೆದಿರ್ತಕ್ಕಂಥ ಯಾವ ಮೇಜರ್ ಟಾಪಿಕ್ಗಳಿರ್ತವೆ ಸೊ ಅವುಗಳನ್ನ ನಾವು ಒಂದು ವರ್ಷದಲ್ಲಿರ್ತಕ್ಕಂಥದ್ದು ನೋಡ್ಕೋಬೇಕು. ಹಾಗೆ ಇನ್ನು 6 ತಿಂಗಳಲ್ಲಿರ್ತಕ್ಕಂಥದ್ದು ಸೊ 6 ತಿಂಗಳ ಏನು ಪ್ರಚಲಿತ ಘಟನೆ ಇರ್ತವೆ ಸೊ ಅವುಗಳನ್ನ ಏನು ಮಾಡ್ಬೇಕಂತಂದರೆ ಸೊ ಕಂಪಲ್ಸರಿಯಾಗಿ ಓದಲೇಬೇಕಿರ್ತದೆ. ಹಾಗೆ ಈ ಒಂದು ಕಂಪಲ್ಸರಿ ಅಂತ ಬಂದಾಗ ಸೊ ಅದರಲ್ಲಿ ಮೇಜರ್ ಆಗಿರ್ತಕ್ಕಂಥದ್ದು ಸೊ ಮೇಜರಲ್ಲಿ ಸ್ವಲ್ಪ ಅದಕ್ಕಿಂತನೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅವುಗಳನ್ನ ನಾವು ಓದಲೇಬೇಕಿರ್ತದೆ. ಸೊ ಇನ್ನು 3 ತಿಂಗಳಂತ ಬಂದಾಗ ಸೊ ಅವುಗಳಲ್ಲಿ ನಾವು ಹೆಚ್ಚಾಗಿ ಆಳವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಅಥವಾ ಹೆಚ್ಚಾಗಿ ಆಳವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನ ನಾವು ಓದಲೇಬೇಕಿರ್ತದೆ. ಸೊ ಎಕ್ಸಾಂಪಲ್ ಆಗಿ ಈ ಒಂದು ಮನೆ ನೀಡ್ತಕ್ಕಂಥ ಏನು 402 PSI ಪ್ರಶ್ನೆ ಪತ್ರಿಕೆಯಲ್ಲಿದೆ ಸೊ ಅವುಗಳನ್ನ ತೆಗೆದುಕೊಂಡಾಗ ನಮಗೆ ಹೆಚ್ಚಾಗಿ ಸ್ವಲ್ಪ ಅರ್ಥ ಆಗುತ್ತೆ ಸೊ ಯಾವ ರೀತಿ ಪ್ರಚಲಿತ ಘಟನೆಗಳು ಪ್ರಶ್ನೆಗಳು ಬಂದಿದ್ದಾವೆ ಅಂತ. ಸೊ ಇಲ್ಲಿ ಏನಪ್ಪಾ ಅಂದರೆ ಈ ಒಂದು 402 ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಈ ಒಂದು 402 ಪರೀಕ್ಷೆಯಲ್ಲಿ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಯಾವ ರೀತಿ ಕೇಳಿದೆ ಅಂತಂದರೆ ಸೊ ಆಳವಾಗಿರ್ತಕ್ಕಂಥ ಏನು ಕರೆಂಟ್ ಅಫೇರ್ಸ್ ಬಂದಿದ್ದಾವೆ, ಪ್ರಶ್ನೆಗಳು ಬಂದಿದ್ದಾವೆ ಸೊ ಅವುಗಳೆಲ್ಲವೂ ಕೂಡ ಸೊ 3 ರಿಂದ 4 ತಿಂಗಳ ಹಿಂದಿನ ಒಂದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತ ಕೇಳಿರ್ತಕ್ಕಂಥ ಪ್ರಶ್ನೆಗಳಿರ್ತವೆ. ಹಾಗೆ ಇನ್ನು ಮೇಜರ್ ಆಗಿರ್ತಕ್ಕಂಥ ಏನು ಪ್ರಶ್ನೆಗಳು ಬಂದಿದ್ದಾವೆ ಸೊ ಅವುಗಳು 6 ತಿಂಗಳ ಹಿಂದೆ ಅಥವಾ ಒಂದು ವರ್ಷದ ಒಳಗಿನ ಇರ್ತಕ್ಕಂಥ ಏನು ಸುದ್ದಿಲಿರ್ತಾವೋ, ಜಾಸ್ತಿ ಸುದ್ದಿಲಿರ್ತಕ್ಕಂಥ ಮಾಹಿತಿಗಳು ಒಂದು 6 ತಿಂಗಳು ಅಥವಾ ಒಂದು ವರ್ಷದ ಒಳಗಿನ ಸುದ್ದಿಗಳೇನಿರ್ತವೆ ಸೊ ಇವುಗಳು ಕೂಡ ಏನು ಈ ಒಂದು 402 ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು. ಸೊ ಹಾಗಾದರೆ ನೀವು ಗಮನಿಸಬೇಕು ನಾವು ಯಾವ ರೀತಿಯಾಗಿರ್ತಕ್ಕಂಥ ಸ್ಟಡಿಯನ್ನು ಮಾಡಬೇಕೆಂಬುದನ್ನು ಸೊ ಯೋಚನೆ ಮಾಡಿ. ಸೊ ಹೆಚ್ಚಾಗಿ ಏನಂತಂದರೆ ಸೊ 3 ತಿಂಗಳ ಏನು ಹಿಂದಿನ ಇರ್ತಕ್ಕಂಥ ಏನು ಪ್ರಚಲಿತ ಘಟನೆಗಳಿದೆ ಸೊ ಅವುಗಳನ್ನ ಏನು ಮಾಡಿ ಸೊ ಹೆಚ್ಚು ಆಳವಾಗಿರ್ತಕ್ಕಂಥದ್ದು ಅಧ್ಯಯನ ಮಾಡಿ. ಹಾಗೆ 6 ತಿಂಗಳಲ್ಲಿ ಏನಿದೆ ಸೊ ಅದರಲ್ಲಿ ಮೇಜರು, ಹಾಗೆ ಇನ್ನು ಒಂದು ವರ್ಷದಲ್ಲಿರ್ತಕ್ಕಂಥದ್ದು ಸೊ ಅದಕ್ಕಿಂತ ಸ್ವಲ್ಪ ಮೇಜರು ಅಂದರೆ ಜಾಸ್ತಿ ಡೆಪ್ತ್ ಏನಿರಲ್ಲ ಸೊ ಮೇನ್ ಹೈಲೈಟ್ ಆಗಿರ್ತಕ್ಕಂಥ ಜಾಸ್ತಿ ಸುದ್ದಿಲಿರ್ತಕ್ಕಂಥ ಹಂತಗಳನ್ನ ಓದ್ತಾ ಹೋಗಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಇದಿಷ್ಟು ಏನಪ್ಪಾ ಅಂದರೆ ನಾವು ಯಾವ ರೀತಿಯಾಗಿ ಓದಬೇಕು ಎಂಬುದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ದಿನಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಸೊ ಏನನ್ನ ಓದಬೇಕು ಎಂಬುದನ್ನು ಸೊ ಮೊದಲಾಗಿ ನಾವು ನೋಡ್ತಾ ಹೋಗೋದಾದ್ರೆ ಸೊ ಮೊದಲಾಗಿ ಏನಪ್ಪಾ ಅಂದರೆ ದಿನಪತ್ರಿಕೆಗಳು ಯಾವಪ್ಪ ಅಂತಂದರೆ ಸೊ ಪ್ರಜಾವಾಣಿ ಆಗಿರ್ಬೋದು ಮತ್ತು ವಿಜಯ ಕರ್ನಾಟಕ. ಹಾಗೆ ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕ ಪ್ಲಸ್ ಯಾವುದಪ್ಪ ಅಂದರೆ ಸೊ ಮಿನಿ ಪೇಪರ್ಸ್ಗಳಂತ ಬರ್ತವೆ. ಸೊ ಮಿನಿ ಪೇಪರ್ಸ್ಗಳು ಯಾವಪ್ಪ ಅಂದರೆ ಒಂದು ವಿಜಯ ಕರ್ನಾಟಕ ಮಿನಿ ಆಗಿರ್ಬೋದು ಮತ್ತು ವಿಜಯ ಕರ್ನಾಟಕ ಮಿನಿ ಆಗಿರ್ಬೋದು ಮತ್ತು ವಿಜಯವಾಣಿ ಮಿನಿ ಆಗಿರ್ಬೋದು. ಸೊ ಇವುಗಳಲ್ಲಿ ಏನಾಗುತ್ತೆ ಅಂತಂದರೆ ಇದರಲ್ಲೂ ಕೂಡ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಕೆಲವೊಂದಿಷ್ಟು ಮಾಹಿತಿಗಳು ನೀಡ್ತಾ ಹೋಗ್ತಾರೆ. ಸೊ ಈ ಒಂದು ಪ್ರಜಾವಾಣಿ ಆಗಿರ್ಬೋದು ಮತ್ತು ವಿಜಯ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಚಲಿತ ಘಟನೆಗಳಿಗೆ ಓದ್ಕೊಂಡ್ರೆ ಇನ್ನು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಏನು ಮಾಡ್ಕೋಬಹುದು ಸರ್ ಅಂತಂದರೆ ಅವರು ಏನು ಮಾಡಿ ದ ಹಿಂದೂ ಅಥವಾ ಏನಪ್ಪಾ ಅಂದರೆ ಸೊ ಡೆಕ್ಕನ್ ಹೆರಾಲ್ಡ್ಗಳನ್ನ ಯಾವುದಾದ್ರೂ ಒಂದನ್ನು ನೀವು ಏನು ಮಾಡ್ಬೋದು ದಿನಪತ್ರಿಕೆಗಳಲ್ಲಿ ಓದ್ಬೋದು. ಹಾಗೆ ಇವುಗಳು ಎಲ್ಲವೂ ಕೂಡ ಏನು ಮಾಡಿ ಅಂತಂದರೆ ಸೊ ಶಾರ್ಟಾಗಿ ನೋಟ್ಸ್ ಮಾಡ್ಕೋತಾ ಹೋಗಿ. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ವೆಬ್ಸೈಟ್. ಸೊ ವೆಬ್ಸೈಟ್ನಲ್ಲಿ ನಾವು ಯಾವುದನ್ನು ಓದ್ಕೋಬೇಕು ಸರ್
ಸೊ ವೆಬ್ಸೈಟಲ್ಲಿ ನಾವು ನೋಡಿದಾಗ ಸೊ ಜಿ ಕೆ ಟುಡೇ ಆಗಿರ್ಬೋದು, ಮತ್ತು ಅಡ್ಡ 247 ಮತ್ತು PIB ಅಂತ ಬರುತ್ತೆ. ಸೊ ಹಾಗೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ DIPR ಕರ್ನಾಟಕ ಅಂತ ಬರುತ್ತೆ, ಏನು ಸೋಷಿಯಲ್ ಮೀಡಿಯಾ ಬರುತ್ತೆ. ಸೊ ಅವುಗಳನ್ನ ನೀವು ಏನು ಮಾಡಬೇಕಾಗುತ್ತೆ, ಸೊ ಓದಲೇಬೇಕಾಗುತ್ತೆ. ಸೊ ನಮಗೆ ಜಿ ಕೆ ಟುಡೇ ಮತ್ತು ಅಡ್ಡ 247 PIB ಮತ್ತು DIPR ಸೊ ಇವುಗಳೆಲ್ಲವೂ ಕೂಡ ಸೊ ನಮಗೆ ನೋಡೋಕ್ಕಾಗಲ್ಲ ಸರ್, ಟೈಮ್ ಇಲ್ಲ ಅಂತ ನನ್ನೋರು. ಸೊ ನಮ್ಮ ಏನು ಸ್ಪರ್ಧಾ ಕಾಲಾಗ್ನಿ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅದರಲ್ಲಿ ಏನು ಮಾಡ್ತೀವಿ ಅಂತಂದರೆ, ಸೊ ಜಿ ಕೆ ಟುಡೇ ಆಗಿರ್ಬೋದು, ಅಡ್ಡ 247 ಮತ್ತು DIPR ಕರ್ನಾಟಕದಲ್ಲಿ ಬರ್ತಕ್ಕಂಥ ಮಾಹಿತಿಗಳು ಮತ್ತು PIB ದಲ್ಲಿ ಬರ್ತಕ್ಕಂಥ ಪ್ರಮುಖ ಮಾಹಿತಿಗಳನ್ನ ಈ ಒಂದು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀಡ್ತಾ ಇರ್ತೀವಿ. ಸೊ ಅವುಗಳನ್ನ ಏನು ಮಾಡ್ಬೋದು, ನೀವು ಸದುಪಯೋಗ ಪಡ್ಕೋಬೋದು. ಸ್ನೇಹಿತರೆ, ಇದಿಷ್ಟು ವೆಬ್ಸೈಟ್ಗಳಾದರೆ ಕೆಲವೊಂದಿಷ್ಟು ಜನ ಕ್ವಶನ್ ಕೇಳ್ಬೋದು, ಸರ್ ದಿನಪತ್ರಿಕೆಗಳಲ್ಲಿ ಪ್ರಜಾವಾಣಿ ಅಥವಾ ವಿಜಯ ಕರ್ನಾಟಕ ನಾವು ಒಂದನ್ನೇ ಓದಿದ್ರೆ ಸಾಕ ಅಂತ ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತಾರೆ. ಸೊ ಇಲ್ಲ ಸ್ನೇಹಿತರೆ, ಯಾಕಂದರೆ ಈ ಒಂದು ಪ್ರಜಾವಾಣಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಈ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಂಥ ಮಾಹಿತಿ ವಿಜಯ ಕರ್ನಾಟಕದಲ್ಲಿ ಇರೋದಿಲ್ಲ, ವಿಜಯ ಕರ್ನಾಟಕದಲ್ಲಿ ಬಂದಂಥ ಮಾಹಿತಿ ಸಂಯುಕ್ತ ಕರ್ನಾಟಕದಲ್ಲಿದೆ. ಈ ಎಲ್ಲವೂ ಕೂಡ ಬೇರೆ ಬೇರೆ ಆಗಿರತಕ್ಕಂಥ ಮಾಹಿತಿಗಳನ್ನ ನೀಡುತ್ತಿರ್ತವೆ. ಸೊ ಎಲ್ಲವೂ ಕೂಡ ನಾವು ಓದಲೇಬೇಕಾಗಿರ್ತದೆ. ಸೊ ಎಲ್ಲವೂ ಕೂಡ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಬಂದಾಗ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿ ಆಗ್ತವೆ. ಹಾಗಿದ್ದಾಗ ನಾವು ಇವುಗಳನ್ನೆಲ್ಲವನ್ನು ಓದಬೇಕಾದ್ರೆ ಸರ್ ಹೇಗೆ ನೀವು ಓದೋಕ್ಕಾಗತ್ತೆ ಅಂತಂದರೆ, ನಿಮ್ಗೆಲ್ಲರಿಗೂ ಏನಪ್ಪಾ ಅಂದರೆ ಒಂದು ಟೆಲಿಗ್ರಾಮ್ ಚಾನಲ್, ಅದು ಯಾವುದಪ್ಪ ಅಂದರೆ ಈಗಾಗಲೇ ಕರ್ನಾಟಕದಲ್ಲಿ ಹೆಚ್ಚು ಸುದ್ದಿಯನ್ನು ಮಾಡಿರ್ತಕ್ಕಂಥ ಚಾನಲ್ ಅಂದರೆ ಸೊ ಗೆಟ್ವೇ IAS ಮತ್ತು KS ಅಂತ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ಒಂದು ಪ್ರಜಾವಾಣಿ ಆಗಿರ್ಬೋದು, ವಿಜಯ ಕರ್ನಾಟಕ ಎಲ್ಲ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಾಹಿತಿಗಳಾಗಿರ್ಬೋದು, ಹಾಗೆ ಮತ್ತು ಇಂಗ್ಲೀಷ್ ನ್ಯೂಸ್ ಪೇಪರ್ಗಳಲ್ಲಿ ಇದರಲ್ಲಿರ್ತಕ್ಕಂಥ ಪ್ರಮುಖ ಮಾಹಿತಿಗಳನ್ನ ಏನು ಮಾಡ್ತಾರೆ, ಸೊ ಅದರಲ್ಲಿ ಪೇಪರ್ ಕಟ್ಟಿಂಗ್ಸನ್ನು ಮಾಡಿ ಸೊ ಅದರಲ್ಲಿ ನಿಮಗೆ ಯಾವುದನ್ನು ಓದಬೇಕು ಅನ್ನೋದನ್ನು ಹೈಲೈಟ್ ಮಾಡಿ ಕೊಡ್ತಾರೆ. ಸೊ ಅವುಗಳಿಂದ ಏನಾಗುತ್ತೆ ನಿಮಗೆ, ಸೊ ಎಷ್ಟು ಬೇಗ ಅಂತಂದರೆ ಒಂದು ಅರ್ಧ ಗಂಟೆಯಲ್ಲಿ ಸೊ ನೀವು ಎಲ್ಲ ದಿನಪತ್ರಿಕೆಗಳನ್ನ ಓದಿ ಮುಗಿಸ್ಕೊಂಡು ಬಿಡ್ಬೋದು. ಸೊ ಈ ರೀತಿ ಏನು ಮಾಡಿ, ಸೊ ಬೇಕಾದ್ರೆ ಅದನ್ನು ಓದ್ಕೊಳ್ಳಿ. ಇಲ್ಲಾಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಏನಂದರೆ ಪೇಪರ್ ಕಟ್ಟಿಂಗ್ಸ್ಗಳ ಒಂದು ಮಾಹಿತಿನ ನಾವು ನೀಡ್ತಾ ಇರ್ತೀವಿ. ಸೊ ಅದನ್ನು ಕೂಡ ನೀವು ಮಾಹಿತಿನ ಪಡ್ಕೋಬೋದು. ಸೊ ಇದನ್ನು ಬಿಟ್ಟರೆ ಮತ್ತೆ ಯಾವ್ದಪ್ಪ ಟೆಲಿಗ್ರಾಮ್ ಚಾನಲ್ ಅಂತಂದರೆ, ಹಾಗೆ ನನ್ನ ಪ್ರಕಾರ ನಾನು ಫಾಲೋ ಮಾಡ್ತಾ ಇರೋದು ಗುರುದೇವ್ ಅಕಾಡೆಮಿ ಅಂತ. ಸೊ ಗುರುದೇವ್ ಅಕಾಡೆಮಿಯಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಡೈಲಿ ಒಂದು 5 ಪೇಜ್ ಆಗುವಷ್ಟು ಕರೆಂಟ್ ಅಫೇರ್ಸನ್ನು ಇವ್ರು ನೀಡ್ತಿರ್ತಾರೆ. ಸೊ ಇದರಲ್ಲಿ ಕನ್ನಡನೂ ಇರುತ್ತೆ, ಇಂಗ್ಲೀಷ್ನಲ್ಲಿ ಇರುತ್ತೆ, ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಸೊ ನೀವು ಏನು ಮಾಡ್ಬೋದು ಅಂತಂದರೆ, ಸೊ ಇವುಗಳನ್ನ ಯೂಸ್ ಮಾಡ್ಕೋಬೋದು. ಹಾಗೆ ಇದನ್ನು ಬಿಟ್ಟರೆ ಸ್ಟಡಿ ಮಾಕ್ KS ಅಂತ ಇದೆ. ಸೊ ಇದು ಕೂಡ ಚೆನ್ನಾಗಿರ್ತಕ್ಕಂಥದ್ದು, ನಮ್ಮ ಆತ್ಮೀಯ ಸ್ನೇಹಿತರು ಇವರು ಕೂಡ. ಇದರಲ್ಲಿ ನಿಮಗೆ ಏನಪ್ಪ ಅಂದರೆ ಈ ಪೇಪರ್ ಕಟ್ಟಿಂಗ್ಸಲ್ಲಿ ಈ ಪೇಪರ್ದಲ್ಲಿ ಬಂದಿರತಕ್ಕಂಥ ಮಾಹಿತಿ ಏನು ಮಾಡ್ತಾರೆ, ಸೊ ಅದರ ಬಗ್ಗೆ ಸ್ವಲ್ಪ ಡೀಪಾಗಿ ನಾಲೆಜನ್ನು ಕೊಡ್ತಿರ್ತಾರೆ ಇದರಲ್ಲಿ ಸ್ಟಡಿ ಮಾಕ್ KSಲ್ಲಿ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಇದನ್ನು ಬಿಟ್ಟರೆ ಸರ್ ನಮಗೆ ಇವನ್ನೆಲ್ಲ ಓದೋಕ್ಕಾಗಲ್ಲ ಸರ್, ನಾವು ವಿಡಿಯೋಗಳನ್ನ ನೋಡ್ತೀವಿ ಅನ್ನೋದ್ರಾಗೆ ವಿಡಿಯೋನ ನೋಡೋರಿಗೆ ಸೊ ಮುಂದಿನ ಒಂದು ದಿನಗಳಲ್ಲಿ ಅಥವಾ ಮುಂದಿನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಥವಾ ವಿಡಿಯೋಗಳಲ್ಲಿ ಸೊ ನಾನು ವಿಡಿಯೋ ಮಾಡ್ತೀನಿ. ಯಾವ ರೀತಿ ಅಂತಂದರೆ, ಸೊ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಯಾವ ಒಂದು ಯೂಟ್ಯೂಬ್ ಚಾನಲ್ ರೆಫರ್ ಮಾಡ್ಕೋಬೇಕು ಅಥವಾ ಯಾವ ಒಂದು ವಿಡಿಯೋಗಳನ್ನ ನೋಡಬೇಕು, ಇನ್ನು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಿಸ್ಟ್ರಿ ಆಗಿರ್ಬೋದು, ಮತ್ತು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಯಾವ ಯೂಟ್ಯೂಬ್ ಚಾನಲಲ್ಲಿ ಫ್ರೀ ಆಗಿರ್ತಕ್ಕಂಥದ್ದು ಉಚಿತವಾಗಿರ್ತಕ್ಕಂಥ ವಿಡಿಯೋಗಳನ್ನ ಸೊ ಯಾವುಗಳನ್ನ ನೋಡ್ಬೋದು ಎಂಬುದರ ಬಗ್ಗೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇವುಗಳನ್ನೆಲ್ಲವನ್ನು ಏನು ಮಾಡಪ್ಪ ಅಂದರೆ, ಸೊ ಈಗಾಗಲೇ ಹೇಳಿರ್ತಕ್ಕಂಥದ್ದು ಏನು DIPR ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಟೆಲಿಗ್ರಾಮ್ ಚಾನಲ್, ಸೊ ಇಲ್ಲಿರ್ತಕ್ಕಂಥ ಮಾಹಿತಿಗಳನ್ನ ಏನು ಮಾಡಿ, ಸೊ ದಿನಾಲು ನೀವೇನು ಮಾಡಿ ನೋಟ್ಸ್ ಮಾಡ್ತಾ ಹೋಗಿ. ಸೊ ಯಾವ ರೀತಿ ನೋಟ್ಸ್ ಮಾಡಬೇಕಂತಂದರೆ, ಸೊ ಎಕ್ಸಾಂಪಲ್ ಈಗ ಒಂದು ಕಂಟೆಂಟ್ ಬಂದಿದೆ ಅಂತಂದ್ರೆ ಅಥವಾ ಏನೋ ಒಂದು ಟಾಪಿಕ್ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಒಂದು ಟಾಪಿಕ್ ಬಂದಿದೆ ಅಂತಂದರೆ, ಸೊ ಅವುಗಳು ಏನು ಮಾಡಿ ಅಂತಂದರೆ ಒಂದು ಕಂಟೆಂಟಲ್ಲಿ ಮೇಲೆ ಅದು ಹೆಡ್ಲೈನ್ ಹಾಕ್ಕೊಳ್ಳಿ, ಕೆಳಗೆ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನನ್ನು ಕೇವಲ 4 ಲೈನಲ್ಲಿ ಏನು ಮಾಡಿ ಅಂತಂದರೆ ಮಾಹಿತಿಯನ್ನು ನೀಡಿ. ಕೇವಲ 4 ಲೈನ್ ಅಷ್ಟೇ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಈ 4 ಲೈನ್ ಮಾಡಿದ ನಂತರ ಏನು ಮಾಡಿ, ಕೆಳಗಡೆ ಒಂದು 3 ಲೈನನ್ನು ಗ್ಯಾಪ್ ಅಂದರೆ 3 ಲೈನ್ ಸೇರಿಸುವಷ್ಟು ಏನು ಮಾಡಿ ಗ್ಯಾಪ್ ಬಿಟ್ಕೊಳ್ಳಿ. ಗ್ಯಾಪ್ ಬಿಟ್ಕೊಂಡು ಏನು ಮಾಡಿ, ಸೊ ಅದು ಯಾಕೆ ಅದನ್ನು ಗ್ಯಾಪ್ ಬಿಟ್ಕೋಬೇಕೆಂಬುದನ್ನು ಸೊ ಮುಂದಿನದಲ್ಲೇ ಹೇಳ್ತಿರ್ತೀನಿ. ಸೊ ಇಷ್ಟು ಏನು ಮಾಡಿ ಅಂತಂದರೆ, ಸೊ ಬರಿತಾ ಹೋಗಿ, ಸೊ ದಿನಾಲೂ ಬರಿತಾ ಹೋಗಿ. ಯಾಕಂದರೆ ಈಗಾಗಲೇ ಹೇಳಿದಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕರೆಂಟ್ ಅಫೇರ್ಸ್ ತುಂಬ ಮುಖ್ಯವಾದ ಮಾಹಿತಿನ ಅಂದರೆ ಮುಖ್ಯವಾದ ಘಟ್ಟದಲ್ಲಿ ಇರ್ತದೆ. ಸೊ ಆ ಒಂದು ಕಾರಣದಿಂದ ಕರೆಂಟ್ ಅಫೇರ್ಸನ್ನು ಡೈಲಿ ಬರಿತಾ ಹೋಗಿ. ಈ ರೀತಿಗಿಂತ ಬರೆದು ಸೊ ಇವತ್ತಿನ ಒಂದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನ ಇವತ್ತು ಬರೆದೆಪ್ಪ. ಎಕ್ಸಾಂಪಲ್ ಈಗ ದಿನಪತ್ರಿಕೆಗಳಾಗಿರ್ಬೋದು, ಮತ್ತು ವೆಬ್ಸೈಟಲ್ಲಿ ಬಂದಿರತಕ್ಕಂಥದ್ದಾಗಿರ್ಬೋದು, ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀಡ್ತಕ್ಕಂಥ ಮಾಹಿತಿಗಳು ಎಲ್ಲವನ್ನು ಬರೆದ ನಂತರ ಏನು ಮಾಡಿ, ಒಂದ್ಸಲ ಏನು ಮಾಡಿ ಅದನ್ನು ನೋಡ್ಕೊಂಡು ಹೋಗಿ. ಅಂದರೆ ಏನೇನು ಬರೆದಿದ್ದೀವಿ ಇವತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು, ಸೊ ಅವುಗಳನ್ನ ಏನು ಮಾಡಿ ಒಂದ್ಸಲ ಓದ್ಕೊಂಡು ಹೋಗಿ. ಸೊ ತದನಂತರದಲ್ಲಿ ಮತ್ತೆ ನಾಳೆ ಪ್ರಚಲಿತ ಘಟನೆಗಳನ್ನ ನೀವೇನು ಬರಿತಾ ಇದ್ದರೆ, ಸೊ ಅವಲ್ಲಿ ಏನು ಮಾಡಬೇಕಂತಂದರೆ, ನಿನ್ನೆ ಏನು ಬರೆದಿದ್ವಲ್ಲ ಸೊ ಅವುಗಳನ್ನ ಏನು ಮಾಡಿ ಒಂದ್ಸಲ ನೋಡಿಕೊಂಡು ಮುಂದೆ ಸಾಗಿ. ಅಂದರೆ ಇವತ್ತಿನ ಪ್ರಚಲಿತ ಘಟನೆಗಳ ಬರ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಜಾಸ್ತಿ ಪ್ರೆಷರ್ ಇರಲ್ಲ. ಅಂದರೆ ಜಾಸ್ತಿ ಏನಪ್ಪ ಅಂದರೆ ನೆನಪು ಉಳಿತಾ ಇಲ್ಲ ಅನ್ನೋ ಪ್ರಶ್ನೆನೇ ಬರಲ್ಲ. ಸೊ ಡೈಲಿ ಬರಿತಾ ಇರ್ತೀರಿ, ಸೊ ಡೈಲಿ ಓದ್ತಾ ಇರ್ತೀರಲ್ಲ, ಸೊ ನಿಮ್ಗೇನಾಗುತ್ತೆ ಆಟೋಮೆಟಿಕ್ಕಾಗಿ ಬರೆದಿದ್ದೆಲ್ಲವೂ ಕೂಡ ನೆನಪು ಉಳಿತಾ ಇರುತ್ತೆ. ಸೊ ಇದರಿಂದ ಮತ್ತೆ ಏನಾಗುತ್ತೆ ಬೆನಿಫಿಟ್ ಅಂತಂದರೆ, ಸೊ 1 ತಿಂಗಳ ಪ್ರಚಲಿತ ಘಟನೆಗಳನ್ನ ಓದಬೇಕಾದ್ರೆ ಜಾಸ್ತಿ ನಿಮಗೆ ಏನಾಗಲ್ಲ, ಪ್ರೆಷರ್ ಬರಲ್ಲ. ಯಾಕಂದರೆ ನೀವು ಡೈಲಿ ಬರಿತಾ ಇರ್ತೀರಿ, ಓದ್ತಾ ಇರ್ತೀರಿ. ಸೊ ನಿಮಗೆ ಜಾಸ್ತಿ ಪ್ರೆಷರ್ ಬರಲ್ಲ. ಸೊ ಎಲ್ಲವೂ ಕೂಡ ನೆನಪಿನಲ್ಲಿ ಇಟ್ಕೊಂಡು ಹೋಗುತ್ತೆ.
ಸೊ ಇದಾದ ಕೂಡಲೇ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ಮ್ಯಾಗ್ಝಿನ್ ಸ್ನೇಹಿತರೆ. ಸೊ ಮ್ಯಾಗ್ಝಿನ್ ಅನ್ನೋದು ತುಂಬಾ ಒಂದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ತುಂಬಾ ಒಂದು ಮುಖ್ಯವಾದ ಘಟಕ ಅಂತ ಹೇಳ್ತೀನಿ. ಸೊ ಈ ಒಂದು ಮ್ಯಾಗ್ಝಿನ್ಗಳು ಬಂದಾಗ ಸೊ ನಾವು ಯಾವ ಮ್ಯಾಗ್ಝಿನ್ಗಳನ್ನ ಓದ್ಬೇಕು ಸರ್ ಅಂತಂದ್ರೆ, ಈ ಗೌರ್ಮೆಂಟ್ ಎಡಿಷನ್ ನಲ್ಲಿ ಬರತಕ್ಕಂಥ ಯೋಜನಾ ಅಥವಾ ಕುರುಕ್ಷೇತ್ರಗಳನ್ನ ನೀವು ಯೂಸ್ ಮಾಡ್ಕೋಬಹುದು. ಸೊ ಯೋಜನಾ ಮತ್ತೆ ಕುರುಕ್ಷೇತ್ರದಲ್ಲಿ ಎಲ್ಲವೂ ಮಾಹಿತಿಗಳು ಅಂದ್ರೆ ಈ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಏನು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾ ಇರ್ತೀರಿ ಅವುಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಇದರಲ್ಲಿ ಸಿಗಲ್ಲ. ಸೊ ಏನು ಎಸ್ ಎಗೆ ಸಂಬಂಧಪಟ್ಟಂತೆ ಏನು ಎಸ್ ಎ ಬರ್ತಾ ಇರ್ತವೆ KS ಮತ್ತೆ IAS ಗೆ ಸಂಬಂಧಪಟ್ಟಂತೆ ಏನು ಬರಿತಾ ಇರ್ತಲ್ಲ ಅವ್ರಿಗೆ ಎಸ್ ಐಗೆ ಸ್ವಲ್ಪ ಸಂಬಂಧಪಟ್ಟಂತೆ ಈ ಒಂದು ಮ್ಯಾಗ್ಝಿನ್ಗಳೇ ಹೆಲ್ಪ್ ಆಗುತ್ತೆ. ಕೆಲವೊಂದಿಷ್ಟು ಮಾಹಿತಿಗಳು ಈ ಥರ ಹೆಲ್ಪ್ ಆಗುತ್ತೆ. ಸೊ ಇದನ್ನ ಬಿಟ್ಟರೆ ಬೇರೆ ಯಾವ ಮ್ಯಾಗ್ಝಿನ್ ಅನ್ನು ಓದ್ಬೇಕು ಸರ್ ಅಂತಂದ್ರೆ, ಸೊ ಅರಿವು ಅಥವಾ ವಿಜೇತ. ಸೊ ಎರಡರಲ್ಲಿ ಒಂದು ಎಲ್ಲವೂ ಕೂಡ ಚೆನ್ನಾಗಿದೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಹೇಳ್ತಾ ಹೋಗ್ತೀನಿ ಅರಿವಿಗೆ ಸಂಬಂಧಪಟ್ಟಂತೆ. ಸೊ ಅರಿವಿದಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಫುಲ್ ಇನ್ಫಾರ್ಮೇಶನ್ ಯಾವ ರೀತಿ ಸಿಗುತ್ತೆ ಅಂತಂದ್ರೆ, ಸೊ ಎಕ್ಸಾಂಪಲ್ ಈಗ ಒಂದು ಯಾವುದೇ ಒಂದು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಕರೆಂಟ್ ಅಫೇರ್ಸ್ ಆಗಿದೆ ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸಾಂಪಲ್ ಯಾವುದೋ ಒಂದು ಶಿಲೆಗೆ ಇದು ಬರ್ತದೆ ಅಂದ್ರೆ ಯಾವುದೋ ಒಂದು ಪ್ಲೇಸ್ ಅಲ್ಲಿ ಹೊಸ ಒಂದು ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಪ್ಲೇಸ್ ನಮಗೆ ದೊರಕ್ತಿದೆ, ಹೊಸದಾಗಿ ಸಿಕ್ಕಿದೆ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಆ ಒಂದು ಪ್ಲೇಸ್ ಎಲ್ಲಿ ಸಿಕ್ಕಿದೆ ಸೊ ಅದರ ಹಿಂದಿನ ಒಂದು ಏನಪ್ಪಾ ಅಂದ್ರೆ ಮಾಹಿತಿನ ನೀಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸರೌಂಡಿಂಗ್ ಮಾಹಿತಿ ನೀಡಿ ಪ್ಲಸ್ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಟಾಪಿಕ್ ಅಲ್ಲಿ ಅಂದ್ರೆ ಎಕ್ಸಾಂಪಲ್ ಈಗ ಶಿಲಾಯುಗ ಅಂತ ಬಂದಾಗ ಈ ಹಳೆಯ ಶಿಲಾಯುಗ, ನವಶಿಲಾಯುಗ, ಈ ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾರೆ, ಸೊ ಯಾವ ಒಂದು ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಮಾಹಿತಿ ಇದೆಯಲ್ಲ ಅದರ ಬಗ್ಗೆ ಈ ಒಂದು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆ ಅಥವಾ ಈ ಒಂದು ಹಿಂದಿನ ನಡೆಸತಕ್ಕಂಥ ಏನು ಪರೀಕ್ಷೆಯಲ್ಲಿ ಸೊ ಯಾವೆಲ್ಲ ಮಾಹಿತಿಗಳನ್ನ ಕೇಳಿದ್ದಾರೆ, ಹಾಗೆ ಮುಂದೆ ಬರತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಯಾವ ಒಂದು ಪರೀಕ್ಷೆಯಲ್ಲಿ ಯಾವ ಮಾಹಿತಿನ ಕೇಳಬಹುದು ಎಂಬುದರ ಮೇಲೆ ಅವ್ರು ಏನ್ ಮಾಡ್ತಾರೆ ಆ ಒಂದು ಶಿಲಾಯುಗ ಅಂತ ಬಂದಾಗ ಸೊ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತಾರೆ. ಅಂದ್ರೆ ಈ ಒಂದು ಶಿಲಾಯುಗ ಅಂತ ಬಂತಪ್ಪ ಅಂತಂದ್ರೆ ಸೊ ಇತರ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೋ ಮತ್ತೆ ದೆನ್ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಒಂದು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಆ ಒಂದು ಮಾಹಿತಿ ಏನಿದೆ ಸೊ ಎಲ್ಲವೂ ಕೂಡ ಏನಾಗುತ್ತೆ ನಿಮಗೆ ಇದರಲ್ಲಿ ದೊರಕುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮಗೆ ಇಲ್ಲಿ ಪ್ರಚಲಿತ ಘಟನೆಯನ್ನು ಕೂಡ ಕವರ್ ಆದಂಗೆ ಆಗುತ್ತೆ. ದೆನ್ ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಸೊ ಟಾಪಿಕ್ ಅಥವಾ ಏನು ಒಂದು ಇದಕ್ಕೆ ಸಂಬಂಧಪಟ್ಟ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಏನು ಟಾಪಿಕ್ ಇದೆಯಲ್ಲ ಸೊ ಅದು ಕೂಡ ನಿಮ್ಗೆ ಏನಾಗುತ್ತೆ ಇದರಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಸೊ ನೀವು ಇಲ್ಲಿ ಓದ್ತಾ ಇರ್ತೀರಲ್ಲ ಸೊ ಅರಿವು ಮ್ಯಾಗ್ಝಿನ್ ಅನ್ನು ಓದ್ತಾ ಇರಬೇಕಾದ್ರೆ ಸೊ ನಿಮ್ಮ ಒಂದು ಬರೆದಿರ್ತಕ್ಕಂಥ ನೋಟ್ಸ್ ಅನ್ನ ಮುಂದೆ ಇಟ್ಕೊಳ್ಳಿ. ಸೊ ಮುಂದೆ ಇಟ್ಕೊಂಡು ಏನ್ ಮಾಡಿ ಅಂತಂದ್ರೆ ಏನು ಆಗಲೇ ಹೇಳಿದಾಗ ಒಂದು ಯಾವುದೋ ಒಂದು ಟಾಪಿಕ್ ಬಂತಪ್ಪ, ಈಗ ಅರಿವುದಲ್ಲಿ ಫಸ್ಟ್ ಪೇಜಲ್ಲಿ ಒಂದು ಟಾಪಿಕ್ ಬಂದಿದೆ ಅಂತಂದ್ರೆ ಸೊ ನಿಮ್ಮ ಒಂದು ನೋಟ್ಸ್ ಅಲ್ಲಿ ಕೂಡ ಆ ಒಂದು ಟಾಪಿಕ್ ಬಂದಿರುತ್ತೆ. ಆ ಒಂದು ಟಾಪಿಕ್ ಅಲ್ಲಿ ಏನ್ ಮಾಡಿ ಈ ಒಂದು ಅರಿವುದಲ್ಲಿ ಓದ್ಬೇಕಾದ್ರೆ ಸೊ ಯಾವ್ದಾದ್ರು ಒಂದು ಹೊಸ ಇನ್ಫಾರ್ಮೇಶನ್ ಇತ್ತಂದ್ರೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಮಾತ್ರ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಶಿಲಾಯುಗ ಅದು ಇದು ಬಂದಿರುತ್ತಲ್ಲ ಸೊ ಅದೇನು ಬೇಡ, ಯಾಕಂದ್ರೆ ಅದೆಲ್ಲವೂ ಕೂಡ ನಿಮ್ಮ ಪುಸ್ತಕದಲ್ಲಿ ಇರುತ್ತೆ, ಅದನ್ನ ಆಲ್ರೆಡಿ ಓದಿರ್ತೀರಿ. ಅದು ಕೇವಲ ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇರ್ತಂದ್ರೆ ಅದನ್ನ ಏನ್ ಮಾಡಿ ಅಂತಂದ್ರೆ ಆಗ್ಲೇ ಹೇಳಿದಾಗೆ ಏನು 4 ಲೈನ್ ಬರೆದ ಕೂಡಲೇ ಕೆಳಗಡೆ 2 ಲೈನ್ ಅಥವಾ 3 ಲೈನ್ ಗ್ಯಾಪ್ ಬಿಡಿ ಅಂತ ಇರ್ತಾನೆ. ಸೊ ಅದರಲ್ಲಿ ಏನ್ ಮಾಡ್ಕೊಳ್ಳಿ ಅಂತಂದ್ರೆ ಸೊ ಅದನ್ನ ಸೇರಿಸ್ಕೊಳ್ಳಿ. ಸೊ ಅದನ್ನ ಸೇರಿಸ್ಕೊಳ್ಳೋ ಏನಾಗುತ್ತೆ ನಿಮ್ಗೆ ಇಲ್ಲಿ ಮತ್ತೆ ಪದೇ ಪದೇ ಮ್ಯಾಗ್ಝಿನ್ ಅನ್ನ ನೋಡೋ ಅವಶ್ಯಕತೆನೂ ಇರೋದಿಲ್ಲ. ಸೊ ಒಂದ್ಸಲ ಓದಿ ಬಿಟ್ರೆ ನಿಮ್ದು ಏನು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ನೀವು ಏನು ನೋಟ್ಸ್ ಮಾಡಿರ್ತೀರಿ ಸೊ ಅದೇ ನಿಮಗೆ ದೊಡ್ಡ ಮ್ಯಾಗ್ಝಿನ್ ಆಗಿಬಿಟ್ಟಿರುತ್ತೆ. ಸೊ ಯಾಕೆಂದ್ರೆ ಇದನ್ನ ನೀವು ಕವರ್ ಮಾಡಿರ್ತಾರೆ, ಡೈಲಿ ಓದ್ತಾ ಇರ್ತಾರೆ, ನಿಮಗೆ ಜಾಸ್ತಿ ಮ್ಯಾಗ್ಝಿನ್ ಅನ್ನ ಏನಪ್ಪಾ ಅಂದ್ರೆ ರಿಪಿಟೇಷನ್ ಮಾಡೋದಕ್ಕೂ ಅವಶ್ಯಕತೆ ಇಲ್ಲ, ರಿವಿಷನ್ ಮಾಡೋದಕ್ಕೂ ಅವಶ್ಯಕತೆ ಇಲ್ಲ. ನೀವು ಆಲ್ರೆಡಿ ಈ ಒಂದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ನಿಮ್ದು ಏನು ನೋಟ್ಸ್ ಮಾಡ್ಕೊಂಡಿರ್ತೀರ ಅದಷ್ಟು ಬೇಗ ಬೇಗ ಮುಗಿತಾ ಹೋಗುತ್ತೆ, ನಿಮಗೆ ಆಲ್ರೆಡಿ ಓದಿದ್ದು ಕೂಡ ನೆನಪಿರುತ್ತೆ. ಸೊ ಅವುಗಳೇನು ಮಾಡಿ ಅಂತಂದ್ರೆ ಸೊ ಏನು ಹೆಚ್ಚಿನ ಪ್ರಶ್ನೆಗಳನ್ನ ಅಥವಾ ಹೆಚ್ಚಿನ ಒಂದು ಪ್ರಚಲಿತ ಘಟನೆಗಳು ಏನು ಮಾಡಿ ಅಂತಂದ್ರೆ ಸೊ ಅದರಲ್ಲಿ ಏನು ಮಾಡಿ ಸೊ ಆ್ಯಡ್ ಮಾಡ್ತಾ ಹೋಗಿ. ಸೊ ಯಾವ ರೀತಿ ಇರಬೇಕಂದ್ರೆ ಒಂದು ಮ್ಯಾಗ್ಝಿನ್ ಅನ್ನೋದು ಅಂದ್ರೆ ಸೊ ನಿಮ್ಮ ಒಂದು ಕರೆಂಟ್ ಅಫೇರ್ಸ್ ಅನ್ನೋದು ಸೊ ಮ್ಯಾಗ್ಝಿನ್ಗಿಂತನೂ ಒಂದು ಲೆವೆಲ್ ಹೈ ಇರಬೇಕು. ನಿಮ್ಮ ಒಂದು ಕರೆಂಟ್ ಅಫೇರ್ಸ್ ಏನು ಬರೆದಿರ್ತಿರ್ತಲ್ಲ ನೋಟ್ಸು ಅದು ಒಂದು ಯಾವ ರೀತಿ ಇರಬೇಕಂದ್ರೆ ನಿಮ್ಮ ಒಂದು ಯಾವುದೋ ಒಂದು ಮ್ಯಾಗ್ಝಿನ್ ಬಂದಿರ್ತಾರೆ ಸೊ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಕೂಡ ನಿಮ್ಮ ಒಂದು ಕರೆಂಟ್ ಅಫೇರ್ಸ್ ನೋಟ್ಸ್ನಲ್ಲಿ ಇರಬೇಕು. ಸೊ ಆ ರೀತಿ ಏನು ಮಾಡಿ ಅಂತಂದರೆ ಸೊ ನೋಟ್ಸ್ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಇದಿಷ್ಟು ಏನಪ್ಪ ಅಂದರೆ ಈ ಒಂದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಸೊ ಏನೇನು ಓದಬೇಕು ಮತ್ತು ಯಾವ ರೀತಿ ಓದಬೇಕು ಮತ್ತು ಎಲ್ಲಿಂದ ಬರಬೇಕು ಕ್ವಶನ್ಗಳು ನಾವು ನೋಡ್ಕೋಬೇಕು ಅಂತ. ಸೊ ಇಷ್ಟನ್ನು ನೀವು ಮಾಡ್ತಾ ಹೋದರೆ ಸೊ ಈ ಒಂದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಎಕ್ಸಾಮ್ನಲ್ಲಿ ಕ್ವಶನ್ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಈ 15 ಕ್ವಶನ್ ಬಂದಿದ್ದಾವೆ ಅಂತಂದ್ರೆ ಈ 15 ಕ್ವಶನ್ಗೆ ನೀವು 15 ಕ್ವಶನ್ ಕೂಡ ನೀವೇನ್ ಮಾಡ್ತೀರಿ ಅಂತಂದ್ರೆ ಆನ್ಸರ್ ಅನ್ನ ಮಾಡೇ ಮಾಡ್ತೀರಾ. ಸೊ ಆದಷ್ಟು ಭರವಸೆ ನನಗಿದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ಸೊ ಡೈಲಿ ದಿನಪತ್ರಿಕೆಗಳಾಗಿರ್ಬೋದು, ವೆಬ್ಸೈಟ್ ನಲ್ಲಿ ಬರ್ತಕ್ಕಂಥ ಮಾಹಿತಿಗಳಾಗಿರ್ಬೋದು, ಸೊ ಇವುಗಳನ್ನೆಲ್ಲವನ್ನು ಕೂಡ ಏನ್ ಮಾಡಿ ಸೊ ನಿಮ್ದೇ ಆದಂಥ ಒಂದು ನೋಟ್ಸ್ ನಲ್ಲಿ ಬರಿತಾ ಹೋಗಿ. ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಸೊ ನೋಟ್ಸ್ ಮಾಡ್ದಂಗೆ ಆಗುತ್ತೆ. ಸೊ ನಿಮ್ಗೆ ಬರವಣಿಗೆ ಶೈಲಿ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಆದಷ್ಟು ನೆನಪಿಟ್ಕೊಳ್ಳೋಕ್ಕೂ ಕೂಡ ಹೆಚ್ಚು ಸಮಯ ಏನಪ್ಪಾ ಅಂದ್ರೆ ಅವಕಾಶ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಸಾಧ್ಯವಾದಷ್ಟು
ಇವುಗಳನ್ನೆಲ್ಲವನ್ನು ಮಾಡ್ಕೋತ ಹೋಗಿ ಈಗಾಗಲೇ ಹೇಳಿದಾಗೆ ನಮ್ಮ ಒಂದು ಸ್ಪರ್ಧಾ ಕಲನಿ ಟೆಲಿಗ್ರಾಮ್ ಚಾನಲಲ್ಲಿ ನಿಮ್ಗೆ ಏನು ಮಾಡ್ತೀವಿ ಅಂತಂದರೆ ಸೊ ಜಿಕೆ ಟುಡೇ ಆಗಿರ್ಬೋದು, ಅಡ್ಡ 247, DIP ಕರ್ನಾಟಕ, PIB, ಸೊ ಎಲ್ಲೆಲ್ಲ ಇಲ್ಲಿ ಬರುವಂಥ ಮಾಹಿತಿಗಳು ಏನು ಮಾಡ್ತೀವಿ ಅಂತಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀಡ್ತಾ ಇರ್ತೀವಿ. ಸೊ ಡೈಲಿ ಅವುಗಳಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನ ಸೊ ಸಾಧ್ಯವಾದಷ್ಟು ನೀವು ಏನು ಮಾಡಿ ಅಂತಂದರೆ ಸೊ ನೋಟ್ಸ್ ಮಾಡಿಕೊಂಡು ಓದ್ತಾ ಹೋಗಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಈಗಾಗಲೇ ಹೇಳ್ತಕ್ಕಂಥ ಕೆಲವೊಂದಿಷ್ಟು ಏನು ಟೆಲಿಗ್ರಾಮ್ ಚಾನಲ್ಗಳ ಏನು ಮಾಹಿತಿ ನೀಡಿದ್ದೀನಿ ಸೊ ಅವುಗಳನ್ನೆಲ್ಲ ಕೂಡ ಕೆಳಗಡೆ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ. ನೀವು ಏನು ಮಾಡ್ಬೋದು, ಆ ಲಿಂಕ್ನ ಮುಖಾಂತರ ಹೋಗಿ ಆ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನ ಏನು ಮಾಡ್ಕೋದು, ಸದುಪಯೋಗ ಪಡ್ಕೋದು, ಎಲ್ಲವೂ ಕೂಡ ಉಚಿತವಾಗಿರ್ತದೆ ಅಂತ ಹೇಳ್ತೀನಿ. ಸ್ನೇಹಿತರೆ, ಇದಿಷ್ಟು ಏನಪ್ಪಾ ಅಂದರೆ ಇವತ್ತಿನ ಒಂದು ವಿಡಿಯೋ ಆಗಿರ್ತದೆ. ಸ್ನೇಹಿತರೆ, ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಬಂದಾಗ ಇದಕ್ಕೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿಗಳನ್ನ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀಡ್ತಾ ಹೋಗ್ತಾ ಇದ್ದೀವಿ. ಸೊ ಇದರ ಸದುಪಯೋಗಗಳನ್ನ ತಾವುಗಳು ಪಡೆದುಕೊಳ್ಳಬೇಕು ಅಂತ ಹೇಳ್ತಾ, ಸ್ನೇಹಿತರೆ, ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸ್ತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.